ಇವಾಗ ಕಳಕ ಬೀಜ ಬ್ರೌನ್ ಆಗಿದೆ, ಪಾತ್ರೆಗೆ ಹಾಕೊಂಬಂಜು. ಓಕೆ. ಇವಾಗ ಸಾಬುದಾನಿ ಕಿಚಡಿ ಈ ಹಂತಕ್ಕೆ ಸಾಬುದಾನ ಹಾಕ್ಬಿಟ್ರೆ ಆಯ್ತು. ಹಾಕು. ಸಾಕು. 50 ಗ್ರಾಮು 25 ಗ್ರಾಮ್ 75 ಗ್ರಾಮ್ ಬಿದ್ದಿದೆ. ತುಂಬಾ ಚೆನ್ನಾಗಾಗಿದೆ ಅಲ್ಲ, ಚೆನ್ನಾಗಿದೆ. ಸೂಪರ್. ಎಲ್ಲ ಕಾಳ್ ಕಾಳ್ ಆಯ್ತು ನೋಡಿ. ಈಗ ಚೆನ್ನಾಗಾಯ್ತು. ಚೆನ್ನಾಗಿ ಬಂದಿದೆ ಮಗು. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ದೇವಸ್ಥಾನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಹಲ್ಯಬಾಯಿ ಅಮ್ಮರು ಅಡುಗೆ ಮನೆ ಹಿಂದೆ ಇದೆ. ಸೊ ಇನ್ನೇನು ಹಬ್ಬ ಬಂತು, ಶಿವರಾತ್ರಿ, ಮಹಾಶಿವರಾತ್ರಿಗೆ ಅದ್ಭುತವಾದ ಒಂದು ಫಳಾರ ಮಾಡಬೇಕು, ಎಲ್ಲರಿಗೂ ಇಷ್ಟ ಆಗಬೇಕು, ಆಮೇಲೆ ಅದೇ ರೀತಿ ಮಾಡಬೇಕು, ಇದೇ ಕರೆಕ್ಟು ಅನಿಸ್ಬೇಕು. ಆ ಥರ ರೆಸಿಪಿ ಯಾರು ಕೊಡ್ತಾರೆ? ಅಹಲ್ಯಬಾಯಿ. ಸಾಬುದಾನ ಕಿಚಡಿ. ಬನ್ನಿ ಯಾವ ರೀತಿ ಮಾಡ್ತಾರೆ ನೋಡ್ಬಿಡೋಣ. ನಮಃ ಶಿವಾಯ ಅಮ್ಮ. ನಮಃ ಶಿವಾಯ. ಶಿವರಾತ್ರಿಗೋಸ್ಕರ ನೀವು ಸ್ಪೆಷಲ್ ಆಗಿ ಕರೆದ್ರಿ, ಬೇಗ ನಾನು ತೋರಿಸ್ಬೇಕು ಅಂತ. ಯಾಕಂದ್ರೆ ನಿಮಗೂ ಕೂಡ ಎಷ್ಟು ಜನ ಫೋನ್ ಮಾಡಿರ್ತಾರೆ. ಹೌದು, ತುಂಬಾ ಜನ ಕೇಳ್ತಾ ಇದ್ರು ಸಾಬುದಾನಿ ಕಿಚಡಿ ಅಂತ. ಹೌದು, ನನಗೆ ಫೋನ್ ಮಾಡಿಬಿಟ್ಟು ಅಹಲ್ಯಬಾಯಿ ಅಮ್ಮರ ಕೈ ರುಚಿಯಲ್ಲೇ ಬೇಕು ನಮಗೆ, ಸಿಗುತ್ತಾ ಅಂದ್ರು. ನಾವು ಮಾಡ್ತೀವಿ ರೆಸಿಪಿ, ನೀವು ಫೋನ್ ಮಾಡಿ ಆರ್ಡರ್ ಮಾಡಿ ಅಂತ ಹೇಳಿದೀವಿ. ಸೊ ಇವತ್ತು ಸಾಬುದಾನ ಕಿಚಡಿ ನೋಡ್ಕೊಳ್ಳಿ. ಖಂಡಿತ ಶುರು ಮಾಡ್ಬಿಡೋಣ. ನಮಃ ಶಿವಾಯ. ಬನ್ನಿ, ಇವಾಗ ನಮ್ ಸಾಬುದಾನ ಕಿಚಡಿ ತೋರಿಸ್ತೀವಿ. ಇದು ಒಂದು ಪಾವು ಅಳದು ನೀರಿನಲ್ಲಿ ಇಟ್ಕೋಬೇಕು. ಮೊದಲನೇದಾಗಿ ಅಳದು ಸಾಬುದಾನ ಅಳದು 1.5 ಪಾವು ಸಾಕು. 1.5 ಪಾವು ತೋರಿಸ್ತಾ ಇದೀವಾ? ಓಕೆ. ಇದೊಂದು 3-4 ಜನಕ್ಕಾಗತ್ತೆ ಅಂತ. ಇದನ್ನ ಸುಮ್ನೆ ನೀರ್ಗಾಕ್ ನೆನೆ ಇಟ್ಕೊಳ್ಳೋದು, ತೊಳೆಯೋದೇನು ಇಲ್ಲ. ಒಂದು ಅರ್ಧ ಗಂಟೆ ಬಿಟ್ರೆ ಇದು ಚೆನ್ನಾಗಿ ನೆಂದು ಕಾಳಂಗ್ ಆಗತ್ತೆ. ಓಕೆ, ಫಸ್ಟ್ ನೆನ್ಸ್ಕೊಂಡ್ಬಿಡೋಣ. ಅವ ಸಬ್ಬಕ್ಕಿ ನೆನ್ಸಿ ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಆಯ್ತಾ? ಈಗ 1-2 ಅವರ್ಸ್ ನೆಂದಿರ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಇವಾಗ ಕಳಕ ಬೀಜ ಹುರಿಯಕ್ ತಗೋತಾ ಇದ್ದೀವಿ. ಮೊದಲನೇದಾಗಿ 100 ಗ್ರಾಮ್ ಕಳಕ ಬೀಜ ಇಟ್ಕೊಂಡಿದ್ದೀವಿ. ಇವತ್ತು ನಮ್ಮ ಒಟ್ಟಿಗೆ ಮಂಜುಳವರಿದ್ದಾರೆ. ನಮಸ್ಕಾರ. ಭಾರತಿ ಅವರಿಲ್ಲ, ಅದಕ್ಕೆ ಮಂಜುಳಾ ಇದ್ದಾರೆ. ಹಾಕ್ಬಿಡು. 100 ಗ್ರಾಮ್ ಕಡಲೆಕಾಯಿ ಬೀಜ ಬಿತ್ತು. ಇನ್ನೊಂದು ಚೂರು ಆಗ್ತಾ ಇದೆ. ಇವಾಗ ಕಳಕ ಬೀಜ ಚಟ್ಪಟ್ ಅಂತ ಇದೆ, ಇನ್ನೇನ್ ಆಗತ್ತೆ. ಇವಾಗ ಕಳಕ ಬೀಜ ಬ್ರೌನ್ ಆಗಿದೆ, ಪಾತ್ರೆಗೆ ಹಾಕೊಂಬಂಜು. ಓಕೆ, ಮೊದಲೇ ರೆಡಿ ಆಯ್ತು. ಆಯ್ತು. ಈಗ ಅದ್ರೊಟ್ಟಿಗೆ ಈ ಹುರ್ಗಳ್ಳೆನೋ ಹಾಕ್ಬಿಡು. ಹಂಗೆ ಹಾಕ್ಬಿಡೋದ ಡೈರೆಕ್ಟ್? ಇವಾಗ ಕಳಕ ಬೀಜ ಕಳೆಪಪ್ಪು ಹುರಿದು ಇಟ್ಕೊಂಡಿದ್ದೀವಿ, ಇನ್ನ ಪುಡಿ ಮಾಡ್ಬೇಕು. ಆಮೇಲೆ ಒಗ್ಗರಣೆಗೆ ಹಾಕ್ಬೇಕು. ಪುಡಿನ ಸ್ವಲ್ಪ ಔಡ್ ಮಾಡ್ಕೊಡು ಮಂಜು. ಸಾಕು, ಚೆನ್ನಾಗಿ ಮಾಡಿದ್ವಿ. ತೌಡು ಸಬ್ಬಕ್ಕಿ ಚೆನ್ನಾಗಿ ನೆಂದಿರ್ಬೇಕು, ಅವಾಗ ಕಾಳಂಗಿ ಚೆನ್ನಾಗ್ ಆಗತ್ತೆ. ಓಕೆ, ಇವಾಗ ಒಗ್ಗರಣೆಗೆ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಹಾಕಪ್ಪ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ. ಸಾಕು. ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಸಾಸಿವೆ ಹಾಕು ಮಂಜು. ಕಡಲೆಬೇಳೆ ಉದ್ದಿನ ಬೇಳೆ ಹಾಕು. ಸಾಸಿವೆ 1 ಚಮಚ, ಅದು 1 ಚಮಚ ಈಚು. ಆಮೇಲೆ ಒಂದು ಚೂರು ಮೆಣಸಿನ್ಕಾಯಿ, ಅಷ್ಟೊಂದು ಬೇಡ, 1 ಚಿಟಿಕೆ ಖಾರದ ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು 1 ಚಿಟಿಕೆ ಅರಿಶಿನ ಹಾಕಿ ಇವಾಗ ಸಾಬುದಾನಿ ಕಿಚಡಿ. ಈ ಹಂತಕ್ಕೆ ಸಾಬುದಾನ ಹಾಕ್ಬಿಟ್ರೆ ನೋಡಿ, ಚೆನ್ನಾಗಿ ನೆಂದಿರ್ಬೇಕು.
ಸಬ್ಬಕ್ಕಿ ಹಾಕಿದೀವಿ. ಹಾ. ಈಗ ಇದಕ್ಕೆ ಮೇಲ್ಗಡೆಗೆ ಹಾ. ಒಂದು ತೆಂಗಿನಕಾಯಿ ತುರಿ, ಹಾ. ಆಮೇಲೆ ಕಳಕ ಬೀಜದ ಪುಡಿ ಎಲ್ಲ ಹಾಕ್ಬೇಕು. ಹಾ. ಮತ್ತೆ ಇದು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೇಕು. ಹಾ. ತೆಂಗಿನಕಾಯಿ ತಗೋಪ್ಪ, ಹಾ. ಉಪ್ಪು ಹಾಕ್ದಮ್ಮ, ಹಾ. ಉಪ್ಪು ಹಾಕು, ತೆಂಗಿನಕಾಯಿ ಹಾಕ್ಬಿಟ್ಟು ಉಪ್ಪು ಹಾಕು. ಹಾ. ಎಷ್ಟು ಹಾಕೊಂಡು ತೆಂಗಿನಕಾಯಿ? ಇನ್ನೊಂದು ಸ್ವಲ್ಪ ಹಾಕು. ನಾವು ತುರ್ಕೊಂಡಿದೀವಿ ಒಂದು ತೆಂಗಿನಕಾಯಿ, ಅಂದ್ರೆ ಅಷ್ಟೊಂದು ಬೇಡ. ಹಾ. ಹಾ, ಇವಾಗ ಸ್ವಲ್ಪ ಉಪ್ಪು ಹಾಕು. ಹಾ. ರುಚಿಗೆ ತಕ್ಕಷ್ಟು. ನಾವು ವಾಸುದೇವ ಹೇಳಿ ಸಾಕು. ಇವಾಗ ಈ ಕಳಕ ಬೀಜದ ಪುಡಿ ಸ್ವಲ್ಪ ಹಾಕು. ಹಾ, ಸಾಕು. ನಾವು 100 ಗ್ರಾಮ್ ಕಳಕ ಬೀಜ 50 ಗ್ರಾಮ್ ಹಾಕಿದ್ವಿ. ಅದರೊಳಗೆ ಒಂದು 50 ಗ್ರಾಮು 25 ಗ್ರಾಮ್ 75 ಗ್ರಾಮ್ ಬಿದ್ದಿದ್ದು ಟೋಟಲ್ ಪುಡಿ. ಇನ್ನೂ ಒಂದು ಸ್ವಲ್ಪ ಹಾಕೋಬೇಕು. ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ಕಳಕ ಬೀಜದ ಪುಡಿ ಹಾಕಿ. ಇನ್ನು ಸ್ವಲ್ಪ ಹಾಕೋಣ. ಇನ್ನೊಂದು ಚೂರು ಹಾಕಿ. ಸ್ವಲ್ಪ ಕಟ್ಟಂಬಿಟ್ಟು ಅಂತ. ಸಾಕು, ಎಲ್ಲ ಸಾಕು. ಸೂಪರ್. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ. ಹಾ. ತುಂಬಾ ಚೆನ್ನಾಗಾಗಿದೆ ಇದು. ಅಲ್ಲ ಚೆನ್ನಾಗಿದೆ ಅಲ್ಲ? ಸೂಪರ್ನೇ. Super ಎಲ್ಲ ಆಗಿದೆ. ಕಾಳು ಆಯ್ತು ನೋಡಿ ಈಗ. ಚೆನ್ನಾಗಾಯ್ತು. ಚೆನ್ನಾಗಿ ಬಂದಿದೆ ಮಗು. ಸೂಪರ್. ಇದು ನಮ್ಮ ತಾಯಿಯವರು ನಮ್ಗೆ ಹಳೆ ಕಾಲದಲ್ಲಿ ಹೇಳ್ಕೊಟ್ಟಿರೋ ಸಾಬುದಾನಿ ಕಿಚಡಿ. ಈ ಶಿವರಾತ್ರಿ ಹಬ್ಬಕ್ಕೆ ಇದನ್ನ ಮಾಡಿಕೊಂಡು ನಮಗ್ ತಿಳಿಸಿ. ಯಾಕಂದ್ರೆ ಎಡಿಟಿಂಗ್ ಮಾಡ್ಬೇಕಾದ್ರೆ ತಪ್ಪಾಗೋಗ್ಬಿಡುತ್ತೆ. ಅವ್ನು ಫ್ರೇಮಿಂಗ್ ಕರೆಕ್ಟ್ ಆಗಿದೆ ಇದ್ರಲ್ಲಿ. ಹೌದು. ಚೆನ್ನಾಗಿ ಕಲ್ತ್ಕೊಂಡ. ಹೌದು. ಆಮೇಲೆ ಕೇಕ್ ಹೆಂಗಿದೆ? ಕೇಕ್ ಬಿಸ್ನೆಸ್ ಪವನ್ ಸರ್ದು ಸೂಪರಾ? ಅದು ಚೆನ್ನಾಗಿ ಓಡ್ತಾ ಇದೆಯಾ? ಕೇಕ್ ತಿನ್ಬೇಕು ಅನ್ಸತ್ತೆ. ಹೌದಾ? ಕೇಕ್ ತಿನ್ಬೇಕು ಅನಿಸ್ತಾ ಇದೆ. ಏನ್ ಮಾಡೋದು? ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.